ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ನೇಪಾಳಿ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆನೆ ಎದ್ದು ಮಾಡಿ ಮೇಲೆ ಹೋಗಿ ಬಿಸಿಲು ಕಾಯ್ತಾ ಇದ್ದೆ. ಸ್ವಲ್ಪ ಹೊತ್ತು ಎಕ್ಸಸೈಸ್ PT ಮಾಡಿಕೊಂಡೆ. ಬಾಡಿ ಸ್ವಲ್ಪ ದಪ್ಪ ಆಗ್ಬಿಟ್ಟೈತೆ. ಅಟ್ಲೀಸ್ಟ್ ಏನಾದರೂ ಮಾಡೋಣ ಅಂತ ನೋಡ್ತಾ ಇದ್ದೀನಿ, ಏನೂ ಆಗ್ತಾ ಇಲ್ಲ. ಆದರೆ ರೂಟೀನ್ ಕೆಲಸ ಬೆಳಗ್ಗೆ ಎದ್ದಿದ್ದೆ ಹಾಲು ತೊಗೊಂಬರಕ್ಕೆ ಹೋಗ್ಬೇಕು. ನನ್ನ ಮಗನಿಗೋಸ್ಕರ ಹೋದೆ. ಅಲ್ಲಿ ಸ್ಕೂಬಿ ಬೊಗಳ್ತಾನೆ ಇದ್ದ. ಯಾಕಪ್ಪ ಬೊಗಳ್ತಾ ಇದೆಯಾ ಸ್ಕೂಬಿ ಅಂತ ಕೇಳಿದಾಗ ಅವನು ಆ ಕಡೆಯಿಂದ ಬರ್ತಾ ಇರೋ ಬಸ್ ನೋಡಿ ಬೊಗಳೋದು. ಈ ಬಸ್ನ ಡೈಲಿ ನೋಡ್ತಾನಂತೆ, ಡೈಲಿ ಬೊಗಳ್ತಾನಂತೆ. ಅದೇನೋ ಗೊತ್ತಿಲ್ಲ, ಬಸ್ಸಲ್ಲಿ ಯಾವುದೋ ನಾಯಿ ನೋಡ್ಬಿಟ್ಟಿದೆಯಾ ಏನೋ, ಲೈನ್ ಆಗ್ತಾ ಇದೆ ಸ್ಕೂಬಿ. ಆಮೇಲೆ ಅಕ್ಕ ಕೇಳಿದ್ರು, ಏನಪ್ಪಿ ಬಂದಿದೆ ಕ್ಯಾಮ್ರಾ ತೊಗೊಂಡ್ಬಂದ್ಬಿಟ್ಟಿದ್ಯಾ ಇವತ್ತು ಅಂತ. ನಾನು ಹೇಳಿದೆ, ಅಕ್ಕ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ ಅಕ್ಕ, ಬ್ಲಾಗು ಅಂತ ಹೇಳಿದೆ. ಸರಿ, ನಾವು ಅದೇ ನೋಡೋದು, ನಮ್ಗೆ ಬೇರೆ ಯಾವುದು ನೋಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಅವರು ಬ್ಲಾಗ್ಸ್ ನೋಡ್ತಾರಂತೆ. ಸರಿ, ನಮ್ಮ ಬ್ಲಾಗು ನೋಡಿ ಅಂತ ಹೇಳಿದೆ. ಅದಾದ ತಕ್ಷಣ ಮನೇಲಿ ಹಾಲಿಕ್ಬಿಟ್ಟು ಬ್ಯಾಟು ಬಾಲ್ ತೊಗೊಂಡ್ಬಿಟ್ಟು ಹೋಗ್ಬಿಟ್ಟೆ ನಮ್ಮ ಸೊಸೈಟಿ ಪಾರ್ಕ್ ಒಳಗೆ. ನಮ್ಮ ಸೊಸೈಟಿ ಪಾರ್ಕಲ್ಲಿ ನಾವು ವಾರ ಶನಿವಾರ ಒಂದು ದಿವಸ ಎಲ್ಲರೂ ವಯಸ್ಸಾದವ್ರು ಬಂದ್ಬಿಟ್ಟು ಕ್ರಿಕೆಟ್ ಆಡ್ತೀರಿ. ಸೊ ಹೋಗ್ತಾ ಇರೋ ದಾರಿಯಲ್ಲಿ ಮತ್ತೊಂದು ಕನ್ಸ್ಟ್ರಕ್ಷನ್ಸ್ಗೋಸ್ಕರ ಮಾರ್ಕಿಂಗ್ ಮಾಡಿ JCB ತೋಡ್ತಾ ಇದ್ರು. ಬರಲಿ ಜನ ಬರಲಿ, ನಮ್ಮ ಸೊಸೈಟಿಯಲ್ಲಿ ಜನ ಜಾಸ್ತಿ ಆಗಲಿ, ಕ್ರಿಕೆಟ್ ಮ್ಯಾಚ್ ಆಡೋಕ್ಕೆ ಜನ ಜಾಸ್ತಿ ಆಗಲಿ ಅಂತ ನಾನು ಹೊರಟುಬಿಟ್ಟೆ. ಸೊ ನೋಡ್ತೀನಿ, ಬೇಗ ರಶ್ಶಿಂದ ನಾನೇ ಲೇಟ್ ಬಂದೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅಂತ ನೋಡಿದ್ರೆ ಯಾರೂ ಬಂದಿಲ್ಲ. ಎಲ್ಲ ನನಗಿಂತ ದೊಡ್ಡ ಲತೀಫ್ಗಳು. ಸೊ ಅದೇ ನಮ್ಮ ಪಾರ್ಕ್ ಏರಿಯಾ. ಅದರಲ್ಲೇ ಮಕ್ಕಳೆಲ್ಲ ಸಾಯಂಕಾಲ ಹೊತ್ತು ಬಂದು ಆಡ್ತಾರೆ. ಇವಾಗ ಯಾರು ಸದ್ಯಕ್ಕೆ ಬೆಳಗ್ಗೆ ಯಾರೂ ಇಲ್ಲ. ಫೈನಲಿ ಬಂದರು ಎಲ್ಲರೂ. 9 ಗಂಟೆಗೆ ಬಂದರು. ಆಮೇಲೆ ಸ್ವಲ್ಪ ಹೊತ್ತು ಆಡಿದ್ರಿ, ಕ್ರಿಕೆಟ್ ಆಡಿದ್ರಿ, ಬಾಕ್ಸ್ ಕ್ರಿಕೆಟ್ ಆಡಿದ್ರಿ. ಏನು ಬೇಜಾರು ಅಂದರೆ ಮತ್ತೆ ಹೊಡೆದ್ರೂ ಬಾಲ್ ಆಚೆ ಹೋಗ್ಬಿಡುತ್ತೆ, ಔಟು. ಮತ್ತೆ ಬೌಲಿಂಗ್ ಮಾಡಬೇಕು. ಸೊ ಆದರೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಶನಿವಾರ ಬೆಳಗ್ಗೆ ಇಲ್ಲೇ ಎಲ್ಲರೂ ಬಂದ್ಬಿಡ್ತಾರೆ. ಟೈಮಿಗೆ ಬಂದರೆ ಯಾರೂ ಬರಲ್ಲ. ನಾನು ಜಿಮ್ಮಿಗೆ ಹೋಗಲ್ಲ, ಯಾಕಂದರೆ ಹಳೆ ಮನೆ ಹತ್ರ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಅದಕ್ಕೆ ಅಲ್ಲಿ ಹೋಗ್ಬೇಕು ಇವಾಗ. ಸೊ ಅವ್ರನ್ನ ಬಿಡ್ಬಿಟ್ಟು ಈ ಕಡೆ ಬರ್ತಾ ಇದ್ರೆ ಒಬ್ಬ ಲಾರಿ ಅವ್ನ ಮೇಲೇನೆ ಬಂದ್ಬಿಡೋದ. ಈ ಕಡೆ ಬಂದ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗಿದ್ರೆ ಈ ಕಡೆ ಬರೀ ತಿಪ್ಪೇನೆ ಐತೆ. ನಾವು 3 ಜನ ಮನೆ ಕ್ಲೀನಾಗಿ ಇಟ್ಕೊಂಡು ಊರನ್ನೆಲ್ಲ ಗಬ್ಬು ಹಾಕ್ಬಿಟ್ಟಿದ್ದಾರೆ. ಏನು ಮಾಡ್ತೀರಾ? ಫೈನಲಿ ಆಮೇಲೆ ನಾನು ನಮ್ಮ ಏರಿಯಾಗೆ ಬಂದೆ, ನಮ್ಮ ಹಳೆ ಮನೆ ಹತ್ರ ಬಂದೆ. ಈ ಏರಿಯಲ್ಲಿ ಸುಮಾರು ನಾವು 25-30 ವರ್ಷ ಇದ್ರಿ. ಇವಾಗ ರೀಸೆಂಟಾಗಿ ಇಲ್ಲಿ ಬಿಟ್ಟು ಹೋಗಿರೋದು, ಅಲ್ಲಿ ಬೇರೆ ಕಡೆ ಮನೆ ಮಾಡಿದ್ರಿ ಅಂತ. ಸೊ ಇಲ್ಲಿ ಎಲ್ಲರೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ನಾವು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ರಿ. ಸೊ ಇದೇ ನಮ್ಮ ಮನೆ. ಸೊ ಇದನ್ನ ಕೆಲಸ ನಡೀತಾನೆ ಇದ್ದೆ. ಇನ್ನು ಪೆಂಡಿಂಗ್ ಪೂಜೆ ಗೀಜೆ ಎಲ್ಲ ಮಾಡಾಯಿತು, ಪೆಂಡಿಂಗ್ ಕೆಲಸಗಳಿದೆ. ಸೊ ಬೇಗ ಮುಗಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರಿ. ಇಲ್ಲಿ ಕೆಲಸದವರೇ ಸಿಗಲ್ಲ. ಕೆಲಸದವ್ರು ಸಿಗೋದೇ ಒಂದು ತಲೆನೋವಾಗ್ಬಿಟ್ಟೈತೆ. ಸೊ ಆದರೂ ಇಲ್ಲಿ ಸಾಮಾನು ಗಿಮ್ಮನ್ನೆಲ್ಲ ಇಟ್ಬಿಟ್ಟಿದ್ದೀರಿ. ಸೊ ಇಂಟೀರಿಯರ್ ಕೆಲಸ ನಡೀತಿದೆ. ಇಂಟೀರಿಯರ್ ಕಬೋರ್ಡು ಇದೆಲ್ಲ ಮಾಡ್ತಾ ಇದ್ದಾರೆ. ಸೊ ಇನ್ನು ಕೆಲಸದಲ್ಲಿ ಇಲ್ಲೇ ಇರಬೇಕು, ಒಳಗೆ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಮಾಡ್ತವ್ರೆ, ಸೌಂಡ್ ಬರ್ತೈತೆ, ಮಾಡ್ತವ್ರೆ ನೋಡಿ. क्या कलर का दरवाजा भैया वो? ये साइड में पिंक हो गया ना. सेम आएगा. हाँ, ये खाड़ी वो ये बॉडी है. ಸೊ ಈ ರೂಮಲ್ಲಿ ಇನ್ನ ಇಂಟೀರಿಯರ್ಸ್ ಮಾಡ್ತಿದ್ದಾರೆ, ಪೇಂಟಿಂಗು. ಸೊ ಇದು ಆ್ಯಕ್ಚುಲಿ ಬಂದು ಆಂಧ್ರ ಮೆಶ್. ಸೊ ಫುಲ್ಲು ಪ್ಲೇವುಡ್ ಯೂಸ್ ಮಾಡೋ ಬದಲು ಏನು ಯೂಸ್ ಮಾಡ್ತೀರಂದರೆ, ಫಸ್ಟು ಫುಲ್ ಸ್ಟ್ರಕ್ಚರು ಈ ಮೆಷಲ್ಲಿ ಆಂಧ್ರ ಒಳಗೆ ಮೆಶ್ ಇರುತ್ತೆ, ಫುಲ್ಲು ಸುತ್ತಲೂ ಸಿಮೆಂಟ್ ಇರುತ್ತೆ. ಅದರ ಸ್ಲ್ಯಾಬ್ ಮಾಡಿ ಅದನ್ನ ಕಟ್ ಮಾಡಿ ಗೋಡೆಗೆ ಅಟ್ಯಾಚ್ ಮಾಡಿಬಿಡ್ತಾರೆ. ಮೇಲಿಂದ ಈ ಥರ ಪ್ಲೇವುಡ್ದು ಫಿನಿಶಿಂಗು, ಒಳಗೆ ಪೇಂಟ್ ಗೇಂಟ್ ಹೊಡೆದು. ಸೊ ಇದು ಬಂದು ತುಂಬ ಡ್ಯೂರಬಲ್ ಇರುತ್ತೆ. ಇಲ್ಲಿ ನಮ್ಮ ಹಳೆ ಮನೆಯಲ್ಲೂ ಸೇಮ್ ಅದೇ ಮಾಡಿಸಿದ್ರೆ ತುಂಬ ಡ್ಯೂರಬಲ್ ಬರುತ್ತೆ. ಈ ಗೆದ್ಲು ಮತ್ತು ನೀರು ಗೀರು ಏನಾದರೂ ಬಿದ್ದರೆ ಅದರಿಂದ ಫುಲ್ ಪ್ರೊಟೆಕ್ಷನ್ ಇರುತ್ತೆ. ಪ್ಲಸ್ ತುಂಬ ವರ್ಷ ಬಾಳಿಕೆ ಬರುತ್ತೆ. ಸೊ ಇವಾಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀರಿ. ಟೆರೆಸ್ ಮೇಲೆ ಹೋಗೋಕ್ಕಿಂತ ಮುಂಚೆ ಇದೆ ದಾರಿ. ಟೆರೆಸ್ ಇವಾಗ ನಮ್ಮ ಫೇವ್ರೆಟ್
ಫೇವ್ರೆಟ್ ಸ್ಪಾಟು. ಸೊ ಒಳ್ಳೆ ಸನ್ಲೈಟು, ಒಳ್ಳೆ ಗಾಳಿ. ಸೊ ನಮ್ಮ ಮನೆಗಿರೋದು ಇಷ್ಟೇ ದಾರಿ. ಇದೇ ಒಂದು ಪ್ರಾಬ್ಲಮ್, ಬರೀ 3 ಅಡಿ ದಾರಿ. ಅದರಲ್ಲಿ ಕಾರಿಗಿರೇನೂ ಬರೋಕ್ಕಾಗಲ್ಲ, ಬೈಕ್ ಮಾತ್ರ ಬರ್ಬೋದು. ಸೊ ಸುತ್ತಲೂ ಫುಲ್ ಅಪಾರ್ಟ್ಮೆಂಟ್ ಇದೆ, ಒಳ್ಳೆ ಏರಿಯಾ. ಹತ್ತದಲ್ಲೇ ಮೆಟ್ರೋ ಬಂದಿದ್ದರಿಂದ ತುಂಬ ಬಿಲ್ಡಿಂಗ್ಗಳು ಜಾಸ್ತಿ ಆಗಿಬಿಟ್ಟಿದೆ, ಬಾಡಿಗೆನೂ ರೈಸ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾವು ಸರಿ ಹೆಂಗಾದ್ರೂ ಕಷ್ಟ ಬಿದ್ದು ಕಟ್ಸ್ಬಿಡೋಣ ಅಂತ ಲೋನ್ ಗೀನ್ ಮಾಡಿ ಕಟ್ಸ್ಬಿಟ್ಟು ರೆಂಟಿಗೆ ಬಿಡೋಣ ಅಂತ ಮಾಡಿಬಿಟ್ಟಿದ್ದೀರಿ. ಸೊ ನೋಡಿ ಫ್ರೆಂಡ್ಸ್, ಸುತ್ತಲೂ ಮೇಲೆ ಕೂತ್ಕೊಂಡು ಪಾರ್ಟಿ. ಇದು ಪಕ್ಕದಲ್ಲಿ ನೋಡಿ, ಅದ್ಯಾವುದೋ ನಮ್ಮ ಗೋಡೆ ಫೌಂಡೇಶನ್ ಪಕ್ಕದಲ್ಲೇ ಅಗ್ದುಬಿಟ್ಟು ಫುಲ್ಲು ನಮ್ಮ ಫೌಂಡೇಶನ್ ಎಲ್ಲ ಕಾಣಿಸ್ತಿತ್ತು. ಯಾವಾಗ ಬಿದ್ದುಬಿಡುತ್ತೋ ಅಂತ ಹೇಳ್ಬಿಟ್ಟು ಭಯದಲ್ಲಿ ಪಕ್ಕದಲ್ಲಿ ರೀಟೈನಿಂಗ್ ವಾಲ್ ರೀಸೆಂಟಾಗಿ ಈ ಕಡೆಯಿಂದ ಆ ಕಡೆ 8 ಗಂಟೆ ರೀಟೈನಿಂಗ್ ವಾಲ್ ಹಾಕಿದ್ದೀರಿ. ಸುಮಾರು 2 ಲಕ್ಷ ಅಲ್ಲೇ ವೇಸ್ಟ್ ಆಗಿಬಿಡ್ತು ಫ್ರೆಂಡ್ಸ್. ಫೋಟೋ ಅಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಡೇಂಜರ್ ಆಗಿದೆ ಅಂತ. ಓಕೆ, ಫ್ರೆಶ್ ಎಳ್ನೀರು ಕುಡಿಯೋಣ, ನೀರು ಕಾಯ್ಕೊಳ್ಳೋಣ. ಇವ್ರಿಗೆ ಪೇಪರ್ ಗಂಜಿ, ಒದ್ದು ನೀರು. ಸೊ ಫ್ರೆಂಡ್ಸ್, ಇವತ್ತು ನಿಮ್ಗೊಂದು ಶಾರ್ಟ್ ಕಟ್ ತೋರಿಸ್ತೀನಿ ನಾವು ಹೆಂಗೆ ಮನೆಗೆ ಹೋಗ್ತೀರಂತ. ಇದು ನಮ್ಮ ಏರಿಯಲ್ಲಿ ರೈಲ್ವೆ ಟ್ರ್ಯಾಕಿಂದ ಹೋದ್ರೆ ಅಲ್ಲಿ 20 ಮಿನಿಟ್ಸ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಹಿಂಗೆ ಹೋಗೋದು 2 ವೀಲರಲ್ಲಿದ್ದರೆ. ಸುಮಾರು 4-5 ಕಿಲೋಮೀಟ್ರ್ ನಮಗೆ ಸೇವ್ ಮಾಡುತ್ತೆ. ಈ ಅಂಡರ್ ಪಾಸ್ ಇದೆ, ಅಂಡರ್ ಪಾಸಲ್ಲಿ ತಲೆ ಬಗ್ಸ್ಕೊಂಡು ತಲೆ ಹತ್ರ ತಲೆ ಡಮಾರು. ಸೊ ಹಿಂಗೆ ಹೋಗ್ತೀರಿ. ಇಲ್ಲಿಂದ 1.5 ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಮನೆ ಇರೋದು. ನೈಟಲ್ಲಿ ಬರೋಕ್ಕೆ ಸ್ವಲ್ಪ ಡೇಂಜರು, ಭಯ. ಡೇಂಜರ್ ಏನಿಲ್ಲ, ಸೇಫ್ಟಿ ಇದೆ, ಜನರಿಗೆ ಭಯ ಫಸ್ಟು. ಸೊ ಇವಾಗ ನಾವು ನಮ್ಮ ಇನ್ಲಾಸ್ ಮನೆಗೆ ಬಂದಿದ್ದೀವಿ. आवा बेटी यहाँ ही होने हो डमरू कहाँ है को मेरा फोन कंटेंट पोगे दे क्या तो भाई ऐसा हो बना को तो बोले बात मात्र क्या भयो क्या भयो सिटी आएगा तो जाऊंगा चप्पल ठीक है चप्पल बोले राव चप्पल लगा तेरे चलो